ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ನಿನ್ನೆ ಬಿಗ್ ಬಾಸ್ ಕಡೆಯಿಂದ ಎಪಿಸೋಡ್ 6 ರಿಲೀಸ್ ಆಗಿದೆ. ಸೊ ಎಪಿಸೋಡ್ 6 ರಿವ್ಯೂ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮಿ ನಿಮಗೆ ಸೊ ಬೇಗ ಒಲಿಲಿ. ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇದೀವಿ. ಬನ್ನಿ ಇವಾಗ ನೀಟಾಗಿ ಒಂದ್ ಕಡೆಯಿಂದ ಎಪಿಸೋಡ್ ರಿವ್ಯೂ ಮಾಡ್ಕೊಂಡು ಹೋಗೋಣ. ಸೊ ಗೈಸ್ ಆಕ್ಚುಲಿ ನಿನ್ನೆ ಎಪಿಸೋಡ್ ಬಂದು ಸ್ಟಾರ್ಟ್ ಆಗಿರೋದು ಆಕ್ಚುಲಿ ಒಂದು ಏನು ನಿನ್ನೆ ಮೊನ್ನೆ ಎಂಡ್ ಆಗಿತ್ತು, ಬಲೂನ್ ಟಾಸ್ಕ್ ಇಲ್ಲ ಎಂಡ್ ಆಗಿತ್ತು. ಸೊ ಇವಾಗ ಆಕ್ಷನ್ ಅಲ್ಲಿ ಯಾರು ಹೋಗ್ತಾರೆ ಅನ್ನೋದು ಒಂದು ಡಿಸೈಡ್ ಆಗುತ್ತೆ. ಸೊ ಆಕ್ಚುಲಿ ಆಕ್ಷನ್ ಅಲ್ಲಿ ಇವಾಗ ಡಿಸೈಡ್ ಆಗೋದು ಅದು ನಿಮ್ಗೆ ಗೊತ್ತಿರೋಗೆ ಸ್ಥಾನಕ್ಕೆ ನಿಂತ್ಕೊಂಡಿರೋದು ಯಾರು ಅಂತಂದ್ರೆ ದೀಕ್ಷಾ ಅವರು. ಅದಾದ್ಮೇಲೆ ಎರಡನೇ ಸ್ಥಾನಕ್ಕೆ ನೀವು ಫೋಟೋದಲ್ಲಿ ನೋಡ್ತಾ ಇರಬಹುದು. ಅಂಡ್ ಅದಾದ್ಮೇಲೆ ಟೀಚರ್ ಅವರು, ಆಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಈ ಕಡೆ ನಮ್ಮ ಸೆಗಣಿಯ ಮೆಚ್ಕೊಂಡಿದ್ರಲ್ಲ ಅವರು ನಿಂತ್ಕೊಂಡಿರ್ತಾರೆ. ಸೊ ಇವರು ಒನ್ ಬೈ ಒನ್ ನೀಟಾಗಿ ಒಬ್ಬೊಬ್ರು ಸೆಲೆಕ್ಟ್ ಆಗ್ತಾ ಬರ್ತಾರೆ. ಸೊ ಇಲ್ಲಿ ಸೆಲೆಕ್ಟ್ ಆಗದಂತವ್ರು ಹೇಮಲತಾ ಟೀಮ್ಗೆ ಆಕ್ಚುಲಿ ಕಿರಣ್ ಇವ್ರು ಹೋಗ್ತಾರೆ, ಯಾರು ಅನನ್ಯ ಅವರು ಹೋಗ್ತಾರೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಪೂರ್ಣಿಮಾ ಅವ್ರು ಬಂದು ದೀಕ್ಷಾ ಅವ್ರ ಟೀಮ್ಗೆ ಹೋಗ್ತಾರೆ. ರಾಜೀವ್ ಗೌಡ ಟೀಮ್ಗೆ ಸ್ನೇಹ ಗೌಡ ಅವ್ರು ಹೋಗ್ತಾರೆ. ಅಂಡ್ ಲಕ್ಷ್ಮೀ ಗೌಡ ಅವ್ರ ಟೀಮ್ಗೆ ರತ್ನ ಅವರು ಹೋಗ್ತಾರೆ. ಸೊ ಈ 4 ಜನ 4 ಟೀಮ್ಗೆ ಸೆಲೆಕ್ಟ್ ಆಗಿ ಹೋಗ್ತಾರೆ ಇಲ್ಲಿ. ಸೊ ಈ ಒಂದು ಸೆಗ್ಮೆಂಟ್ ಅಲ್ಲಿಗೆ ಮುಗಿಯುತ್ತೆ. ಅಂಡ್ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬರುತ್ತೆ. ಇದು ಟ್ರೆಷರ್ ಹಂಟ್ ತರನೇ ಟಾಸ್ಕ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಆಕ್ಚುಲಿ ಟಾಸ್ಕ್. ಸೊ ಫಸ್ಟ್ ನಿಮ್ಮ ಒಂದು ಲಾಕರ್ ಇರೋ ಕೀನ ಹುಡುಕ್ಬೇಕಾಗುತ್ತೆ. ಕೀನ ಹುಡುಕಿ ಯಾರು ಫಸ್ಟ್ ಹುಡುಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಲಾಕರ್ ಅಲ್ಲಿ ಒಳಗಡೆ ಏನ್ ನಂಬರ್ ಇರೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಲಕ್ ಸಿಗೋದು ನಮ್ಗೆ. ಇನ್ ಕೇಸ್ ಏನೋ ನಿಮ್ಗೆ ಲಾಸ್ಟ್ ಅಲ್ಲಿ ಕೀ ಸಿಕ್ಕಿ ಕೂಡ ನಿಮ್ಗೆ ಲಾಕ್ ಓಪನ್ ಮಾಡಿದಾಗ ನಂಬರ್ 1 ಸ್ಥಾನ ಸಿಕ್ತು ಅಂತಂದ್ರೆ ನೀವು ಅಲ್ಲೋಗಿ ಕೂತ್ಕೊಳ್ತೀರಾ. ಆಕ್ಷನ್ ಫಸ್ಟ್ ನಿಮ್ಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಅಡ್ವಾಂಟೇಜ್, ಫೇರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಆಕ್ಷನ್ ಅಲ್ಲಿ. ಸೇಮ್ ಆಸ್ ಇಟ್ ಇಸ್ IPL ಅಲ್ಲಿ ತುಂಬಾ ಜನ ನೋಡಿರೋದ್ರೆ ಅದೇ ತರನೇ ಇರುತ್ತೆ. ಇಲ್ಲಿ ಆಕ್ಚುಲಿ ಫಸ್ಟ್ ಹುಡುಗಿ ಸೆಲೆಕ್ಟ್ ಹುಡುಕದ ಯಾರು ಅಂತಂದ್ರೆ ಸ್ವಲ್ಪ ಹೈಟ್ ಆಗಿದಾರಲ್ಲ ಆ ಹುಡುಗಿಗೆ ಒಂದು ಕೀ ಸಿಗುತ್ತೆ. ಬಟ್ ಆ ಹುಡುಗಿ ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಳ್ಳೋದೇ 3ನೇ ಸ್ಥಾನಕ್ಕೆ ಏನೋ ನಿಂತ್ಕೊಂತಾರೆ ಇಲ್ಲಿ. ಪಾಪ ಹುಡುಗಿ ಬೇಜಾರಾಗ್ಬಿಟ್ಟು ಅದೇ ಫಸ್ಟ್ ಹೇಳುತ್ತೆ ನಾನು ಅನ್ಲಕ್ಕಿ ಅಂತ ಹೇಳ್ಕೊಂಡು ಹೋಗ್ತಾರೆ ಇಲ್ಲಿ. ಅನ್ಲಕ್ಕಿನೇ ಆಗುತ್ತೆ ಇಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ 3ನೇ ಸ್ಥಾನಕ್ಕೆ ಹುಡ್ಕೊಂಡವ್ರೆಲ್ಲ ಫಸ್ಟ್ ಸ್ಥಾನಕ್ಕೆ ಹೋಗಿ ಸೊ ನಿಂತ್ಕೊಂತಾರೆ ಇಲ್ಲಿ. ಅಂಡ್ ಅದು ಕೂಡ ಮುಂಬೈ ಹುಡುಗಿ. ಸೊ ನೀವು ನೋಡಿರ್ತೀರ ಮುಂಬೈ ಹುಡುಗಿ 3ನೇ ಸ್ಥಾನದಿಂದ ಫಸ್ಟ್ನೇ ಸ್ಥಾನಕ್ಕೆ ಹೋಗಿ ಇವಾಗ ಯಾವ ಟೀಮ್ ಸೆಲೆಕ್ಟ್ ಆಗೋದು ಅಂತ ನೋಡ್ಬೋಣ ಗೈಸ್. ಓಕೆನಾ, ಟೀಮ್ ಚಂದನ್ ಶೆಟ್ಟಿಗೆ ಡಾಕ್ಟರ್ ಸಹನಾ ಶಿವಣ್ಣ ಅವ್ರು ಹೋಗ್ತಾರೆ. ಸೊ ಇವಾಗ ಪೂರ್ಣಿಮಾ ಅವ್ರ ಟೀಮ್ಗೆ ಸುಷ್ಮಿತಾ ಅವ್ರು ಹೋಗ್ತಾರೆ ಆಕ್ಚುಲಿ. ಸೊ ಆಕ್ಚುಲಿ ಇವರು ಅವ್ರ ಟೀಮ್ ಬಿಟ್ಬಿಡೋಣ. ಸೊ ಆಕ್ಚುಲಿ ಮೇನ್ ಕ್ಯಾಪ್ಟನ್ ಯಾರಿದ್ದಾರೆ ಸ್ಟಾರ್ ಕಂಟೆಂಟ್ ಅವ್ರ ಟೀಮ್ ಹೇಳೋಣ. ಸೊ ಹೇಮಲತಾ ಅವರ ಟೀಮ್ಗೆ ಆಕ್ಚುಲಿ ಸಹನಾ ಅವ್ರು ಹೋಗ್ತಾರೆ. ಸೊ ಪೂರ್ಣಿಮಾ ಅವ್ರ ಟೀಮ್ಗೆ ಸುಷ್ಮಿತಾ ಅವ್ರು ಹೋಗ್ತಾರೆ. ರಾಜೀವ್ ಅವ್ರ ಟೀಮ್ಗೆ ಅಭಿಷೇಕ್ ಅವ್ರು ಹೋಗ್ತಾರೆ. ಅಂಡ್ ಲಕ್ಷ್ಮಿ ಅವ್ರ ಟೀಮ್ಗೆ ರೋಶ್ನಿ ಅವ್ರು ಹೋಗ್ತಾರೆ ಆಕ್ಚುಲಿ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಸೆಗ್ಮೆಂಟ್ ಬರುವಂತದ್ದು ಎಮೋಷನಲ್. ನಿನ್ನೆ ಒಂದು ಇದರಲ್ಲಿ ಎಪಿಸೋಡ್ ಅಲ್ಲಿ ಮೇಜರ್ ಆಗಿ ಲೀಡ್ ಇದು ಪ್ಲೇ ಆಗಿದ್ದು ಈ ಒಂದು ಎಮೋಷನಲ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಸ್ವಲ್ಪ ಎಲ್ಲ ಭಾವುಕರಾಗ್ತಾರೆ. ಅಂಡ್ ಇದಾದ್ಮೇಲೆ ಕನ್ನಡ ಜನತೆಗೆ ನೀವು ನಿಮ್ಮ ಎಮೋಷನಲ್ ಹೇಳ್ಕೊಡಿ, ನೀವು ಅವ್ರಿಗೆ ಕರ್ನಾಟಕ ಜನತೆಗೆ ನೀವು ಕನೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸೆಗ್ಮೆಂಟ್ ಇರುತ್ತೆ. ಇಲ್ಲ, ಕುಮಾರಿ ಅವ್ರದ್ದು ಕಾನ್ಸೆಪ್ಟ್ ಹೆಂಗ ಅನಿಸ್ತು ಆಕ್ಚುಲಿ ನಿಮ್ಗೆ? ಖುಷಿ ಆಯ್ತಾ? ಅಂದ್ರೆ ಆ ಹುಡುಗಿ ತನ್ನ ಒಂದು ಚಿಕ್ಕ ವಯಸ್ಸಿಂದ ಏನ್ ಫೇಸ್ ಮಾಡ್ಕೊಂಬಂತು ಗೊತ್ತಾ, ಅದನ್ನ ಹೇಳ್ಕೊಳ್ತಾರೆ ಆಕ್ಚುಲಿ. ಸೊ ಎಮೋಷನಲ್ ಪಾರ್ಟ್ ಚೆನ್ನಾಗಿತ್ತು. ಅಂಡ್ ಆಲ್ಮೋಸ್ಟ್ ಎಲ್ಲ ಕ್ಯಾಂಡಿಡೇಟ್ಗಳು ಕೂಡ, ಆಮೇಲೆ ಇನ್ನೊಬ್ರು ಹೆಲ್ಮೆಟ್ ಹಾಕೊಂಡ್ಬರ್ತಲ್ಲ ಆ ಹುಡುಗನ ಅಷ್ಟೇ, ಅವ್ರ ತಂದೆ ಬಗ್ಗೆ ಹೇಳ್ಕೊಳ್ತಾರೆ. ಸೊ ಚೆನ್ನಾಗಿತ್ತು. ಏನ್ ಅನ್ಸುತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ? ನನಗೆ ಅನ್ಸಿದ್ದೇನಂದ್ರೆ ಮಜಾ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು, ಎಮೋಷನ್ ಇತ್ತು. ಐ ಥಿಂಕ್ ಈ ತರ ಎಪಿಸೋಡ್ ನಾವು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಖುಷಿನೂ ಕೂಡ ಇತ್ತು. ಸೊ ಇಲ್ಲಿ ಕುಮಾರಿ ಅವರು ಹೇಳ್ಕೊತಾರೆ ಅಂತಂದ್ರೆ ಅದೇ ತಾಯಿಯವ್ರ ಬಗ್ಗೆ ಹೇಳ್ಕೊಂತಾರೆ. ಅವ್ರ ತಾಯಿಯವ್ರನ್ನ ರೋಡೋ ರೀತಿನೇ ಬೇರೆ ಇದೆ. ನಮ್ಮ ತಾಯಿಗೆ ಎಲ್ಲಾನು ನಾನು ಕೊಡಿಸ್ಬೇಕು, ಅದಕ್ಕೋಸ್ಕರ ನಾನು ಈ ರೀತಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ಕೊಳ್ತಾರೆ. ಸೊ ಕುಮಾರಿ ಅವರು ಫುಲ್ ಎಮೋಷನಲ್ ಆಗ್ತಾರೆ. ಇದನ್ನ ಸಂಗೀತ ಶೃಂಗೇರಿ ಅವರು ಅಂಡ್ ನಿರಂಜನ್ ಅವರು ಬಂದು ಸಮಾಧಾನ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಇದಾದ್ಮೇಲೆ ಬರೋದು ಅಮೆರಿಕ ಫಸ್ಟ್. ಆಕ್ಚುಲಿ ಅಮೆರಿಕ ಹುಡುಗ ಬರ್ತಾರೆ. ಅಮೆರಿಕ ಹುಡುಗಿ ಇದಾರಲ್ಲ ಅವ್ರು ಬಂದ್ಬಿಟ್ಟು ಅವರು ಲೈಕ್ ಅವರ ತಂದೆ ಇಲ್ಲಿ ಇಂಡಿಯಾಗೆ ಬಂದಿದ್ದು ಮತ್ತೆ ಅಲ್ಲೋಗಿ ಸೆಟ್ಲ್ ಆಗಿದ್ದು ಅದ್ರ ಬಗ್ಗೆ ಹೇಳ್ಕೊಂತಾರೆ. ಎಸ್, ಅದಾದ್ಮೇಲೆ ಇನ್ನೊಬ್ಬ ಪ್ರಿಯಾಂಕಾ ಅಂತ ಉತ್ತರ ಕರ್ನಾಟಕದ ಕ್ಯಾಂಡಿಡೇಟ್ ಅವರು ಬರ್ತಾರೆ. ಅವರ ಅಜ್ಜಿ ಬಗ್ಗೆ ಎಲ್ಲ ನೆನ್ಸ್ಕೊಂಡು ಲೈಕ್ ಭಾವುಕರಾಗ್ತಾರೆ. ಚೆನ್ನಾಗಿತ್ತು ಗೈಸ್. ಒಂದು ಎಪಿಸೋಡ್ಗಳನ್ನ ನಾವು ನೋಡ್ಬೇಕಾದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಎಮೋಷನಲ್ ಮಿಕ್ಸ್ ಆಗಿರ್ಬೇಕು, ಜೊತೆಗೆ ಕಾಮಿಡಿ ಇರ್ಬೇಕು, ಎಮೋಷನಲ್ ಇರ್ಬೇಕು, ಅದೆಲ್ಲ ನಾವು ನೋಡ್ತಾ ಇರ್ತೀವಿ. ಮಿಕ್ಸ್ ಮಸಾಲ. ಸೊ ಅದಕ್ಕೆ ಚೆನ್ನಾಗಿತ್ತು ಎಪಿಸೋಡ್. ಆಫ್ಟರ್ ದಿಸ್ ಇವರು ನಮ್ಮ ಹೆಲ್ಮೆಟ್ ಗಾಯ್ ಬಂದು ಅವ್ರ ತಂದೆ ಬಿಟ್ಟು ಅಂದ್ರೆ ಇಲ್ಲ ಅವ್ರ ಪಾಪ ಅವ್ರ ತಂದೆಗೆ ಅಂದ್ರೆ ಎಮೋಷನಲ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿಲ್ಲ ನೀನು. ಸೊ ನಾವು ಜೀವನದಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟಿಲ್ಲ, ಹಂಗೆ ಬಿಟ್ಟೋದೆ ನೀವು ಅಂತ ಅವರ ಒಂದು ಎಮೋಷನಲ್ ಎಕ್ಸ್ಪ್ರೆಸ್ ಮಾಡ್ಕೊಂಡು. ಬಟ್ ಆ ಹುಡುಗ ಅಳಕ್ ಹೋಗಲ್ಲ. ಬಟ್ ಅದನ್ನೇ ನಿರಂಜನ್ ಅವರು ಬಂದು ಹೇಳ್ತಾರೆ ಏನಂತಂದ್ರೆ ನಾನು ನಿನ್ನ ಥರನೇಪ್ಪ, ಸೊ ನನ್ನ ತಂದೆ ತಾಯಿನೂ ಕೂಡ ನನ್ನ ಜೊತೆ ಇಲ್ಲ. ಸೊ ದಟ್ ನಾನು ಆಕ್ಚುಲಿ ಇದು ಒಂಥರ ಟಾಸ್ಕ್ ತರನೇ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಯಾವ ಟೀಮ್ಗೆ ಹೋಗ್ತಾರೆ ಅಂತ. ಸೊ ಇವಾಗ ರಿಸಲ್ಟ್ ಇಲ್ಲ, ಈ ಒಂದು ರಿಸಲ್ಟ್ ಇಲ್ಲ. ಲೈಕ್ ಯಾವ ಟೀಮ್ಗೆ ಹೋಗ್ತೀರಾ ಅಂತ ಡಿಸೈಡ್ ಆಗಿ ಲೈಕ್ ಇದಾಗುತ್ತೆ. ಇದರಲ್ಲಿ ಹೇಮಲತಾ ಟೀಮ್ಗೆ ಕುಮಾರಿ ಅವರು ಹೋಗ್ತಾರೆ ಆಕ್ಚುಲಿ. ಸೊ ಐ ಥಿಂಕ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸೇರ್ಕೊಂಡಿದ್ದಾರೆ ಇವಾಗ. ಪೂರ್ಣಿಮಾ ಅವ್ರ ಟೀಮ್ಗೆ ದೀಕ್ಷಿತ್ ಅವ್ರು ಹೋಗ್ತಾರೆ. ಅಂಡ್ ರಾಜೀವ್ ಗೋಂಡ ಅವ್ರ ಟೀಮ್ಗೆ ಇಶಾ ಅವ್ರು ಹೋಗ್ತಾರೆ. ಅಂಡ್ ಲಕ್ಷ್ಮಿ ಗೌಡ ಅವ್ರ ಟೀಮ್ಗೆ ಪ್ರಿಯಾಂಕಾ ಅಶೋಕ್ ಅವ್ರು ಹೋಗ್ತಾರೆ ಆಕ್ಚುಲಿ. ಸೊ ಐ ಥಿಂಕ್ ಒಂದು ಟೀಮ್ ಸಾಲ್ಟ್ ಔಟ್ ಆಗುತ್ತೆ. ಇನ್ನು ಲಾಸ್ಟ್ ರೌಂಡ್ ಇದು ಹೆಂಗೆ ಅಂತಂದ್ರೆ ಒಂದು ಸ್ವಲ್ಪ ಕಾಮಿಡಿ ಅಂತಾನೆ ಹೇಳ್ಬೋದು, ಕಾಮಿಡಿ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು. ಇದು ಹೆಂಗೆ ಅಂತಂದ್ರೆ ಬಟ್ಟೆಗಳನ್ನ ಹಾಕೊಂಡು
ಕಾಮಿಡಿ ಮಾಡಿಕೊಂಡು ಫನ್ ಒಂದು ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಫಸ್ಟ್ ಚೆನ್ನಾಗಿ ಮಾಡಿದೆ ಅಂತ ಮಾಡರ್ನ್ ಕವಿ ಮಂಜು ಅವರು ಚೆನ್ನಾಗಿ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಚರಣ್ ಅವರು ನಮ್ಮ ಧ್ರುವನ್ ಥರ ಕಾಣಿಸ್ತಾರಲ್ಲ ಅವರು ಎರಡನೇ ಇದಕ್ಕೆ ಫಿಕ್ಸ್ ಆಗ್ತಾರೆ. ಮೂರನೇದಾಗಿ ಲಿಖಿತ್ ಗೋಂಡಿ ಅವರು ಫಿಕ್ಸ್ ಆಗ್ತಾರೆ. ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಧನುಷ್ ಅವರು ಗಿನ್ನಿಸ್ ರೆಕಾರ್ಡ್ ಹೊರದಾಕಿದ್ರಲ್ಲಪ್ಪ ಅವ್ರು ಫಿಕ್ಸ್ ಆಗ್ತಾರೆ ಇಲ್ಲಿ. ಸೊ ಇದನ್ನ ಒಬ್ಬೊಬ್ಬರಾಗಿ ನೀಟಾಗಿ ಎಲ್ಲರೂ ಸೆಲೆಕ್ಷನ್ ಮಾಡ್ಕೊಂಡು ಲಾಸ್ಟ್ ಫೈನಲ್ ಟೀಮ್ ಗೈಸ್ ಹಿಂಗಿರುತ್ತೆ ನೋಡ್ಕೊಳ್ಳಿ. ಸೊ ಹೇಮಲತಾ ಟೈಮ್ಗೆ ಚರಣ್ ಶೆಟ್ಟಿ ಅವರು ಸೆಲೆಕ್ಟ್ ಆಗ್ತಾರೆ. ಪೂರ್ಣಿಮಾ ಅವ್ರ ಟೀಮ್ಗೆ ಕವಿ ಮಂಜಾ ಅವರು ಸೆಲೆಕ್ಟ್ ಆಗ್ತಾರೆ. ರಾಜೀವ್ ಗೌಡ ಟೀಮ್ಗೆ ಧನುಷ್ ಅವರು ಸೆಲೆಕ್ಟ್ ಆಗ್ತಾರೆ. ಅಂಡ್ ಲಕ್ಷ್ಮೀ ಗೌಡ ಅವ್ರ ಟೀಮ್ಗೆ ಲಿಖಿತ್ ಗೋಂಡಿ ಅವರು ಸೆಲೆಕ್ಟ್ ಆಗ್ತಾರೆ. ಐ ಥಿಂಕ್ ಆಗಿ ಆ 4 ಟೀಮು 6 ಜನ ಒಂದೊಂದು ಟೀಮಲ್ಲಿ 24 ಜನ ಇವಾಗ ಸದ್ಯ ಮಟ್ಟಿಗೆ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಇರುವಂತ ಕ್ಯಾಂಡಿಡೇಟ್. ಸೊ ಆಕ್ಚುಲಿ ಗೈಸ್ ಇನ್ಮೇಲೆ ಡಿಫ್ರೆಂಟ್ ಟಾಸ್ಕ್ಗಳು ಬರ್ತಾ ಇರುತ್ತೆ. ಇನ್ಮೇಲೆ ಏನೊಂದು ಆಡಿಷನ್ಸ್ ರೌಂಡ್ಗಳಿತ್ತು ಕಂಪ್ಲೀಟ್ ಆಯಿತು, ಟೀಮ್ ಆಯಿತು, ತಂಡ ಆಯಿತು. ಇನ್ಮೇಲೆ ನಾವು ಎಪಿಸೋಡಲ್ಲಿ ಒಂದಷ್ಟು ಡಿಫ್ರೆಂಟ್ ಟಾಸ್ಕ್ಗಳನ್ನ ನೋಡ್ಬೋದು. ಆ್ಯಂಡ್ ಯಾರ ಟೀಮು ಸ್ಟ್ರಾಂಗ್ ಅನ್ನಿಸ್ತಾ ಇದೆ ಗೈಸ್ ಕಮೆಂಟ್ ಮಾಡಿ. ನೋಡಿ, ಲಕ್ಷ್ಮಿ ಅವ್ರ ಟೀಮಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನನಗೆ ಅನಿಸ್ತಾರೆ ಅದು ಐ ಫೀಲ್ ಲೈಕ್ ಲಕ್ಷ್ಮಿ ಅವ್ರದ್ದು ಮತ್ತು ಪೂರ್ಣಿಮಾ ಅವ್ರದ್ದು ಒಂದು ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ ನನಗೆ ಕ್ಯಾಂಡಿಡೇಟಲ್ಲಿ. ಸೊ ಐ ಥಿಂಕ್ ನೋಡುವ, ಅಂದರೆ ಯಾವ ಟೀಮ್ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಮುಂದೆ ಬರ್ಬೋದು. ಬಟ್ ನನಗೆ ಅನ್ನಿಸ್ತಾ ಲಕ್ಷ್ಮಿ ಅವ್ರ ಟೀಮು ಒಂದು ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತಾ ಇದೆ. ನನ್ನ ಜೊತೆಗೆ ಪೂರ್ಣಿಮಾ ಅವ್ರು ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಯಾವ್ದು ಅನಿಸುತ್ತೆ ಗೈಸ್? ಹೇಮಲತಾ ಅವ್ರದ್ದು ಸ್ಟ್ರಾಂಗ್ ಇದೆಯಾ, ಇಲ್ಲ ರಾಜೀವ್ ಗೋಂಡಿ ಅವ್ರು ಸ್ಟ್ರಾಂಗ್ ಇದೆಯಾ, ಪೂರ್ಣಿಮಾ ಅವ್ರು ಸ್ಟ್ರಾಂಗ್ ಇದೆಯಾ, ಇಲ್ಲ ಲಕ್ಷ್ಮಿ ಅವ್ರು ಸ್ಟ್ರಾಂಗ್ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಾನು ನಿನ್ನೆ ಎಪಿಸೋಡಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಸ್ವಲ್ಪ ಎಮೋಷ್ನಲ್ ಆದ್ವಿ. ಸೊ ನಾವು ಕೂಡ. ಸೊ ನಿಮಗೆ ಅನಿಸ್ತು ಸೊ ಎಮೋಷ್ನಲ್ ಆಗಿದ್ರಾ ಇಲ್ಲ ಎಂಜಾಯ್ ಮಾಡಿದ್ರೆ ನಿನ್ನೆ ಎಪಿಸೋಡಲ್ಲಿ? ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಎಪಿಸೋಡ್ 6ನ ರಿವ್ಯೂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಲೈವ್ಗೆ ಜಾಯ್ನ್ ಆಗಿ ಗೈಸ್ ಇವತ್ತು ಸಂಜೆ 9 ಗಂಟೆಗೆ. ಸೊ ನೈಟ್ ಲೈವ್ ಜಾಯ್ನ್ ಆಗಿ ಮಾತಾಡೋಣ ಅಂತ ಹೇಳ್ತಾ ಬಾಯ್.